ಹೆಲೋ ಮಾಮ್ಸ್ ಆ್ಯಂಡ್ ಕಿಡೀಸ್, ವೆಲ್ಕಮ್ ಟು ಅವರ್ ಚಾನಲ್ ಸೂಪರ್ ಹೆಲ್ದಿ ಕಿಡ್ಸ್. ಇವತ್ತಿನ ಸೂಪರ್ ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪಿ ಏನಂದರೆ ಚಿక్కుడుಕಾಯಿ ಪಲ್ಯ. ಅದು ಹೆಲ್ದಿಯಾಗಿ ಹೇಗೆ ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಇದರಲ್ಲಿ ತುಂಬ ಹೆಲ್ತಿ ಬೆನಿಫಿಟ್ಸ್ ಇದೆ ಗೈಸ್. ವೀಕ್ಲಿ ಒನ್ಸ್ ಕಂಪಲ್ಸರಿ ತಗೋಬೇಕು ಅಂತ ಹೇಳ್ತೀನಿ. ವೀಕ್ಲಿ ಒನ್ಸ್ ತಗೊಳ್ಳೋದ್ರಿಂದ ನಮಗೆ ಬ್ಲಡ್ ಪ್ಯೂರಿಫೈ ಚೆನ್ನಾಗಾಗುತ್ತೆ ಮತ್ತು ಸ್ಕಿನ್ ಇನ್ಫೆಕ್ಷನ್ ಏನಾದರೂ ಇದೆ ಅಂದರೆ ರೆಡ್ಯೂಸ್ ಆಗುತ್ತೆ. ಡಯಾಬಿಟಿಸ್ ಪೇಷಂಟ್ಸ್ಗಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಗೈಸ್. ಇದು ಬಾಡಿ ಸ್ಟ್ರೆಂತ್ ಆಗಿರುತ್ತೆ ನಾವು ಇದನ್ನು ತಗೊಳ್ಳೋದ್ರಿಂದ. ಏನಾದರೂ ನಿದ್ದೆ ಪ್ರಾಬ್ಲಮ್ಸ್ ಇದೆ, ಸ್ಲೀಪಿಂಗ್ ಪ್ರಾಬ್ಲಮ್ಸ್ ಇದೆ ನಿಮಗೆ ಅಂದರೆ ಅದಕ್ಕೂ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಥರ ಸ್ಮಾಲ್ ಆಗಿ ನಾವು ಕಟ್ ಮಾಡ್ಕೊಳ್ಳೋಣ. ಈಗ ಅದಕ್ಕೆ ಒಂದು ಹೆಲ್ದಿಯಾಗಿ ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 1 ಸ್ಪೂನ್ ಧನಿಯಾ, 1 ಸ್ಪೂನ್ ಎಳ್ಳು, ಒಂದು 3 ಟೇಬಲ್ ಸ್ಪೂನ್ ಕಡಲೆ ಬೀಜ, 1 ಸ್ಪೂನ್ ಫ್ಲ್ಯಾಕ್ಸ್ ಸೀಡ್ಸ್ ಆ್ಯಂಡ್ ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಮೆಣಸು, ಒಂದು 5 ಇಂಚು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು 10 ಕ್ಯಾಶ್ಯೂಸ್ ತೊಗೊಂಡಿದ್ದೀನಿ ಗೈಸ್ ನಾನು. ಇದನ್ನೆಲ್ಲ ಡ್ರೈ ಫ್ರೈ ಮಾಡ್ಕೊಳ್ಳೋಣ. ನಾವಿಲ್ಲಿ ಆ್ಯಡ್ ಮಾಡಿರೋದೆಲ್ಲ ಹೆಲ್ದಿ ಇಂಗ್ರೀಡಿಯೆಂಟ್ಸೇ, ನೀವು ನೋಡ್ಬೋದು. ಇದು ಹಾಕೋದ್ರಿಂದ ಪಲ್ಯ ತುಂಬ ಟೇಸ್ಟ್ ಒಂದು ಲೆವೆಲ್ಗೆ ಹೋಗುತ್ತೆ, ತುಂಬ ಚೆನ್ನಾಗಿರುತ್ತೆ ಪಲ್ಯ. ಲಾಸ್ಟಲ್ಲಿ ನಾವು ಒಂದು 3 ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೊಂದು ಘಮ ಬಂದಿದ ತಕ್ಷಣ ಇದು ಫ್ರೈ ಆಗಿದೆ ಅಂತ ಅರ್ಥ. ಇದು ತಣ್ಣಗಾದ್ಮೇಲೆ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಇದನ್ನು. ಈಗ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನ್ ಇಟ್ಕೊಂಡು ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು, ಆಯಿಲ್ ಹೀಟ್ ಆದಮೇಲೆ 1 ಸ್ಪೂನ್ ಸಾಸಿವೆ, ಒಂದು 1/2 ಸ್ಪೂನ್ ಕಡಲೆಬೇಳೆ, ಒಂದು ಮೀಡಿಯಮ್ ಸೈಜ್ 2 ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ಇದರಲ್ಲಿ ಫೈಬರ್ ತುಂಬ ಚೆನ್ನಾಗಿರುತ್ತೆ ಗೈಸ್. ಹಾರ್ಟ್ ಪ್ರಾಬ್ಲಮ್ಸಿಂದ ಕೂಡ ದೂರ ಇರಿಸುತ್ತೆ ನಾವು ರೆಗ್ಯುಲರಾಗಿ ಇದನ್ನು ತಗೊಳ್ಳೋದ್ರಿಂದ. ಈಗ ನಾನು 2 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಕ್ಕಳಿಗಂತೂ ಮೆಮೊರಿ ತುಂಬ ಚೆನ್ನಾಗಿರುತ್ತೆ ಮತ್ತು ಬ್ರೈನ್ ಮರ್ಕ್ಯುರಿ ಥರ ವರ್ಕ್ ಆಗುತ್ತೆ ಇದನ್ನು ತಿನ್ನೋದ್ರಿಂದ. ರೆಗ್ಯುಲರಾಗಿ ತಿನ್ನೋದಕ್ಕೆ ಟ್ರೈ ಮಾಡಿ. ಈಗ ನಾವು ಕಟ್ ಮಾಡ್ಕೊಂಡಿರೋ ಚಿక్కుಡುಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ನಾನು ಇಲ್ಲಿ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಸಿಮ್ಮಲ್ಲಿ ಇಟ್ಬಿಡಿ. ಸ್ವಲ್ಪ ಬೇಗ ಬೆಂದೋಗುತ್ತೆ. ಈಗ ಇದು 80% ಬೆಂದಿದೆ ಗೈಸ್. ಇನ್ನೊಂದು ಸಲ ಈ ಥರ ಟರ್ನ್ ಮಾಡ್ಕೊಳ್ಳೋಣ. ನಿಮ್ಮ ಮಕ್ಕಳಿಗೆ ಕಂಪಲ್ಸರಿ ಟ್ರೈ ಮಾಡಿ. ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ನೀವು ಚಿಕ್ಕವಾಗಿಂದನೂ ಚಾಕ್ಲೇಟ್ಸ್ ಬಿಸ್ಕೆಟ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಬೇಕಾಗಿರೋದು. ಅದು ಹೆಂಗಿದ್ರೂ ತಿಂತಾರೆ ದೊಡ್ಡವರಾದಮೇಲೆ. ನಾವು ಈ ಥರ ಹೆಲ್ದಿ ರೆಸಿಪೀಸ್ನ ಅವ್ರಿಗೆ ಟ್ರೈ ಮಾಡಿಸ್ಬೇಕು. ಚಿಕ್ಕವಾಗಿಂದ ತಿಂದರೆ ಅವರು ಬೇಡ, ನನಗೆ ಇದು ಇಷ್ಟ ಇಲ್ಲ ಅಂತ ಹೇಳಲ್ಲ. ಇದು ಆಲ್ಮೋಸ್ಟ್ ಬೆಂದಿದೆ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಆಲ್ರೆಡಿ ಪೌಡರ್ ಮಾಡ್ಕೊಂಡಿರೋ ಮಸಾಲ ಹೆಲ್ದಿ ಪೌಡರ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ 1 ಸ್ಪೂನಷ್ಟು ಕೊಕೊನಟ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ, ಡ್ರೈ ಕೊಕೊನಟ್ ಪೌಡರ್. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನಲ್ಲಿ ಓನ್ಲಿ 3-4 ಬ್ಯಾಡಗೆ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೆ. ಅದೇನು ಸ್ಪೈಸಿ ಇರಲ್ಲ. ನಿಮ್ಮ ಮಕ್ಕಳು ಸ್ಪೈಸಿ ತಿನ್ನಲ್ಲ ಅಂದರೆ ಅದು ಸಾಕಾಗುತ್ತೆ. ನಮ್ಮ ಮಕ್ಕಳು ಸ್ಪೈಸಿ ನಾರ್ಮಲಾಗಿ ತಿಂತಾರೆ. ನಾನು ಅದಕ್ಕೆ ಹಾಫ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡಿದ್ದೀನಿ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಗೆ ಹೋಮ್ ಮೇಡ್ ಗರಂ ಮಸಾಲ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಅದು ಆಪ್ಷನಲ್. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹೆಲ್ದಿ ಆ್ಯಂಡ್ ಟೇಸ್ಟಿ ಚಿక్కుಡುಕಾಯಿ ಫ್ರೈ ರೆಡಿ ಆಗುತ್ತೆ ಗೈಸ್. ಫ್ರೈ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಸಿಮ್ಮಲ್ಲಿ ಇಟ್ಬಿಟ್ರೆ ಚೆನ್ನಾಗಿ ಹಿಡಿಯುತ್ತೆ ಎಲ್ಲ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸು, ಮಸಾಲ ಚಿక్కుಡುಕಾಯಿಗೆಲ್ಲ ಚೆನ್ನಾಗಿಟ್ಟು ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಇದನ್ನು ಸರ್ವ್ ಮಾಡಿಕೊಂಡ್ರೆ ಚಿక్కుಡುಕಾಯಿ ಪಲ್ಯ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಗೈಸ್. ಕಂಪಲ್ಸರಿ ನಿಮ್ಮ ಮಕ್ಕಳಿಗೆ ಟ್ರೈ ಮಾಡಿ ನೋಡಿ, ಇಷ್ಟಪಟ್ಟು ತಿಂತಾರೆ. ಈ ಥರ ಮಾಡಿ. ನಾವು ಇದರಲ್ಲಿ ಹಾಕಿರೋದೆಲ್ಲ ಹೆಲ್ದಿ ಇಂಗ್ರೀಡಿಯೆಂಟ್ಸೇ. ಟ್ರೈ ಮಾಡಿ ಕಂಪಲ್ಸರಿ. ಇದ್ರ ಜೊತೆಗೆ ನಾನು ಪಾಲಕ್ ಚಪಾತಿ ಮಾಡಿದ್ದೀನಿ. ಪಾಲಕ್ ಚಪಾತಿ ಹೇಗೆ ಮಾಡೋದು ಅಂತ ನೋಡೋಣ. ಪಾಲಕ್ನೂ ಅಷ್ಟೇ ತುಂಬ ರೆಗ್ಯುಲರಾಗಿ ಯೂಸ್ ಮಾಡಬೇಕು. ಪಾಲಕ್ ಸೊಪ್ಪನ್ನು ತಿನ್ನೋದ್ರಿಂದ ಕಣ್ಣಿಗೆ ತುಂಬ ಒಳ್ಳೆಯದು. ಇಮ್ಯುನಿಟಿ ಬೂಸ್ಟರ್ ಆಗಿ ಹೆಲ್ಪ್ ಮಾಡುತ್ತೆ. ನಮ್ಮ ಮಕ್ಕಳು ಬೋನ್ ಸ್ಟ್ರೆಂತ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ ಸ್ಟೆಬಿಲೈಸ್ ಯುವರ್ ಗ್ಲೂಕೋಸ್ ಆ್ಯಂಡ್ ಬ್ಲಡ್ ಲೆವೆಲ್ಸ್ ಆಲ್ಸೋ. ಸೊ ನಾನಿಲ್ಲಿ ಪಾಲಕ್ನ ಮಿಕ್ಸಿ ಮಾಡಿಕೊಂಡು ಅದನ್ನು ಹಿಟ್ಟಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಸಾಲ್ಟ್ ಹಾಕಿಲ್ಲ, ನೀವು ಬೇಕು ಅಂದರೆ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪನೇ ಹಾಕ್ಕೊಂಡು ವಾಟ್ರ್ ಸ್ಕಿಪ್ ಮಾಡಿಕೊಂಡು ಆ ವಾಟ್ರ್ ಬದಲು ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 3/4 ಕಟ್ಟಷ್ಟು ಪಾಲಕ್ ತೊಗೊಂಡಿದ್ದೀನಿ.
ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾರ್ಮಲ್ ನೀವು ಚಪಾತಿ ಹಿಟ್ಟನ್ನ ಹೇಗೆ ಕಲಿಸ್ಕೊತೀರಾ ಆ ಥರ ಕಲಿಸ್ಕೊಳ್ಳಿ. ನಾನು ವೀಕ್ಲಿ 2 ಆರ್ 3 ಟೈಪ್ಸ್ ಚಪಾತಿ ಮಾಡ್ತೀನಿ. ಒಂದು ಸಲ ಗ್ರೀನ್ ಚಪಾತಿ, ಒಂದು ಸಲ ಬೀಟ್ರೂಟ್ ಜ್ಯೂಸ್ ಹಾಕಿ ಚಪಾತಿ. ನಾವು ಏನು ಕೊಟ್ಟರು ಮಕ್ಳಿಗೆ ಅದರಲ್ಲಿ ಏನು ಹೆಲ್ದಿ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಿದ್ದೀವಿ ಅಂತ ಸ್ವಲ್ಪ ಥಿಂಕ್ ಮಾಡಬೇಕು. ಈಗ ಚಪಾತಿ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಧ್ಯದಲ್ಲಿ ಕೆಲವರು ಆಯಿಲ್ ಹಾಕ್ಕೊಂಡು ಕೂಡ ಮಾಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ನಿಮ್ಮ ಮಕ್ಳಿಗೆ ಯಾವ ಥರ ಇಷ್ಟನೋ ನೀವು ಆ ಥರ ಚಪಾತಿ ಮಾಡಿ. ಒಳಗಡೆ ಆಯಿಲ್ ಹಾಕ್ಕೊಂಡ್ರೂ ತುಂಬ ಸಾಫ್ಟಾಗಿರುತ್ತೆ. ಅಲ್ಲ ಆಯಿಲ್ ಜಾಸ್ತಿ ಬೇಡ, ಸ್ಕಿಪ್ ಮಾಡಬೇಕು ಅಂದರೆ ಜಸ್ಟ್ ಈ ಥರ ಮಾಡಿ. ಪಾಲಕ್ ಕೆಲವ್ರಿಗೆ ಯಾವ ಥರ ಯೂಸ್ ಮಾಡಬೇಕು ಅಂತ ಗೊತ್ತಿರಲ್ಲ. ಓನ್ಲಿ ಇವಾಗ ಸೊಪ್ಪು ಆ ಥರದಕ್ಕೆ ಮಾತ್ರ, ಸೊಪ್ಪು ಸಾರು ಆ ಥರದಕ್ಕೆ ಮಾತ್ರನೇ ಯೂಸ್ ಮಾಡ್ತಾರೆ. ನಾವು ಆಲ್ಮೋಸ್ಟ್ ಇವಾಗ ಕೊತ್ತಂಬರಿ ಸೊಪ್ಪು ಥರ ಲಾಸ್ಟಲ್ಲಿ ಕೊನೆಯಲ್ಲೂ ಕೂಡ ಪಾಲಕ್ನ ಯೂಸ್ ಮಾಡ್ಬೋದು ಗೈಸ್, ತುಂಬ ಟೇಸ್ಟ್ ಇರುತ್ತೆ. ಇವಾಗ ಚಪಾತಿ ರೆಡಿ ಆಗಿದೆ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಎರಡು ಕಡೆ ಬೇಯಿಸ್ಕೊಂಡ್ರೆ ಚಪಾತಿ ರೆಡಿಯಾಗಿರುತ್ತೆ. ಹೆಲ್ದಿ ಚಪಾತಿ, ಹೆಲ್ದಿ ಚಿక్కుಡುಕಾಯಿ ಪಲ್ಯ ಎರಡೂ ತುಂಬ ಹೆಲ್ದಿ ರೆಸಿಪೀಸೇ. ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಮಕ್ಕಳಿಗೆ ಟ್ರೈ ಮಾಡಿ. ಈ ಥರ ಹೆಲ್ದಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮ್ಮ ಮಕ್ಕಳಿಗೆ ಟ್ರೈ ಮಾಡೋದನ್ನು ಮರ್ತೋಗಬೇಡಿ. ಹೇಗೆ ಬಂದಿದೆ ರೆಸಿಪಿ ಅನ್ನೋದು ಕಮೆಂಟ್ ಮಾಡಿ.